So, dear students, in the last class we were discussing about transportation in animals and plants, right? So, we were discussed about the circulatory system. That is, I have given some examples for transportation. So, ಹೇಗೆ ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಹೊರಗಡೆ ಅಂದರೆ ಮೆಟೀರಿಯಲ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ವೆಹಿಕಲ್ಗಳನ್ನ ಯೂಸ್ ಮಾಡ್ತೀವಿ. ಹಾಗೆಯೇ ನಮ್ಮ ಬಾಡಿ ಒಳಗಡೆನೂ ಕೂಡ ಮೆಟೀರಿಯಲ್ಸ್ಗಳು ಅಂದರೆ ಸಬ್ಸ್ಟೆನ್ಸ್ಗಳು ಬೇಕಾಗಿರುವಂಥ ಸಬ್ಸ್ಟೆನ್ಸ್, ಫಾರ್ ಎಕ್ಸಾಂಪಲ್ ಆಕ್ಸಿಜನ್, ವೇಸ್ಟ್ ಮೆಟೀರಿಯಲ್ಸ್, ಫುಡ್, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮಿನರಲ್ಸ್. ಸೊ ಇವೆಲ್ಲ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬೇಕು. ಇದರಲ್ಲಿ ಬ್ಲಡ್ ಟ್ರಾನ್ಸ್ಪೋರ್ಟೇಷನ್ ಆಗೋದಕ್ಕೆ ಒಂದು ಸಿಸ್ಟಮ್ ಇದೆ, ದಟ್ ಈಸ್ ಬ್ಲಡ್ ಡೈಜೆಸ್ಟೆಡ್ ಫುಡ್ ಎಲ್ಲ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಒಂದು ಸಿಸ್ಟಮ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತೆಲ್ಲ ಹೇಳಿದ್ದೆ ನಾನು. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಕನ್ಸಿಸ್ಟ್ ಆಫ್ ತ್ರೀ ಪಾರ್ಟ್ಸ್, ದಟ್ ಈಸ್ ಬ್ಲಡ್ ವೆಸಲ್ಸ್ ಆ್ಯಂಡ್ ದ ಹಾರ್ಟ್. ಸೊ ಬ್ಲಡ್ ಮತ್ತು ಬ್ಲಡ್ ವೆಸಲ್ಸ್ ಮತ್ತು ಹಾರ್ಟ್ ಇರುತ್ತೆ ಅಂತ ಹೇಳಿದ್ದೆ ನಾನು. ಸೊ ಯಾವ್ದು ಏನೇನು ಕೆಲಸ ಮಾಡುತ್ತೆ ಅಂತಲೂ ಕೂಡ ಓದ್ತಾ ಇದ್ವಿ ನಾವು. ಸೊ ಅದರಲ್ಲಿ ಬ್ಲಡ್ ಬಗ್ಗೆ ಓದಿದ್ವಿ ನಾವು. ಬ್ಲಡ್ ಈಸ್ ಕನ್ಸಿಸ್ಟ್ ಆಫ್ ತ್ರೀ ಟೈಪ್ಸ್ ಆಫ್ ಬ್ಲಡ್ ಸೆಲ್ಸ್, ದಟ್ ಈಸ್ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲಾಟಿಲೆಟ್ಸ್. red blood cells, white blood cells and platelets, and I was explained about the working function of the blood cells. ಅವುಗಳ ಬ್ಲಡ್ ಸೆಲ್ಸ್ಗಳು ಏನೇನು ಕೆಲಸ ಮಾಡುತ್ತೆ ಅದನ್ನೆಲ್ಲ ನಾನು ಹೇಳ್ತಾ ಹೋಗಿದೆ. ಸೊ ಈಗ ಬ್ಲಡ್ ಏನು ಕೆಲಸ ಅಂತ ಗೊತ್ತಾಯಿತು ನಮಗೆ. ಈಗ ಬ್ಲಡ್ ವೆಸಲ್ಸ್ ಇದ್ದಾವೆ ಅಂದರೆ ಇಟ್ಸ್ ನಮ್ಮ ಊರುಗಳಲ್ಲಿ ಅಥವಾ ನಮ್ಮ ಹೊರಗಡೆ ರಸ್ತೆ ಹೇಗಿದೆಯೋ, ರಸ್ತೆ ಏನು ಕೆಲಸ ಮಾಡುತ್ತೆ ಹೇಳ್ರಿ, ಹೋಗೋದಕ್ಕೆ ದಾರಿ ತೋರಿಸುತ್ತೆ ವೆಹಿಕಲ್ಗಳು ಹೋಗೋದಕ್ಕೆ. ಹಾಗೆಯೇ ಬ್ಲಡ್ ಹೋಗೋದಕ್ಕೆ ಒಂದು ದಾರಿ ಬೇಕಲ್ವಾ, ಅದನ್ನೇ ನಾವು ಇಲ್ಲಿ ಆ ಕೆಲಸವನ್ನು ಯಾರು ಮಾಡ್ತಾರಪ್ಪ ಅಂದರೆ ಇಲ್ಲಿ ಬ್ಲಡ್ ವೆಸಲ್ಸ್ಗಳು ಮಾಡ್ತವೆ. ಬ್ಲಡ್ ವೆಸಲ್ಸ್ ಇಟ್ ಪಾಸಸ್ ದ ಬ್ಲಡ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್. ಸೊ ಅವುಗಳನ್ನ ನಾವು ಬ್ಲಡ್ ವೆಸಲ್ಸ್ ಅಂತ ಕರಿತೀವಿ. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್, ಡಿಯರ್ ಸ್ಟೂಡೆಂಟ್ಸ್. ಸೊ ನಂಬರ್ 1 ಆರ್ಟರೀಸ್, ನಂಬರ್ 2 ವೈನ್ಸ್ ಆ್ಯಂಡ್ ದ ಕ್ಯಾಪಿಲರೀಸ್. ಆರ್ಟರೀಸ್, ವೈನ್ಸ್ ಆ್ಯಂಡ್ ಕ್ಯಾಪಿಲರೀಸ್, 3 ಬ್ಲಡ್ ವೆಸಲ್ಸ್ ಇದಾವೆ. 3 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಇದಾವೆ. ಹೇಗೆ 3 ಟೈಪ್ಸ್ ಆಫ್ ಬ್ಲಡ್ ಇತ್ತು, ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ದ ಪ್ಲಾಟಿಲೆಟ್ಸ್, ಹಾಗೆಯೇ 3 ಟೈಪ್ಸ್ ಬ್ಲಡ್ ವೆಸಲ್ಸ್ ಇದಾವೆ. ಅವುಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡೋಣ ನಾವು, ಗೊತ್ತಾಗತ್ತಾ? ಸೊ ಆರ್ಟರೀಸ್ ಏನು ಕೆಲಸನಪ್ಪ ಅಂದರೆ, ಸೊ ಬ್ಲಡ್ ವೆಸಲ್ಸ್ ಇಸ್ ಆಫ್ 3 ಟೈಪ್ಸ್. ದ ಫಸ್ಟ್ ಒನ್ ಇಸ್ ಆರ್ಟರಿ. ಆರ್ಟರೀಸ್ ಏನಪ್ಪ ಅಂತಂದರೆ ಇಟ್ ಕ್ಯಾರಿ ದ ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ಹಾರ್ಟ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಹಾರ್ಟಿಂದ ಆಕ್ಸಿಜನ್ ರಿಚ್, ಐ ವಿಲ್ ಗಿವ್ ಯು ಒನ್ ಪಿಕ್ಚರ್. ಸೊ ಇಲ್ಲಿ ಹಾರ್ಟ್ ಇದೆ. ಸೊ ಹಾರ್ಟ್ ಇದೆ. ಸೊ ಹಾರ್ಟಿಂದ ಇಲ್ಲಿ ಬಾಡಿ ಸೆಲ್ಸಿಗೆ ಬ್ಲಡ್ಡನ್ನು ಸಪ್ಲೈ ಮಾಡಬೇಕು. ಇದು ಸೆಲ್ ಅಂತ ಅಂದ್ಕೊಳ್ರಿ. ಸೊ ಬಾಡಿ ಸೆಲ್ಸಿಗೆ ಬ್ಲಡ್ ಸಪ್ಲೈ ಆಗುತ್ತೆ, ಇದ್ರ ಮುಖಾಂತರ ಸಪ್ಲೈ ಆಗುತ್ತೆ ಅಂತ ಅಂದ್ಕೊಳ್ರಿ. ಸೊ ಇಲ್ಲಿ ಬ್ಲಡ್ ಇದೆ. ಸೊ ದಿಸ್ ಇಸ್ ಬ್ಲಡ್ ಪಾಸ್ ಆಗುತ್ತೆ. ಬ್ಲಡ್ ಇಲ್ಲಿಂದ ಇಲ್ಲಿಗೆ ಬರಬೇಕಲ್ಲ, ಇದನ್ನೇ ನಾವು ಇಲ್ಲಿ ಏನಂತ ಕರಿತೀವಿ, ಇದನ್ನ ಆರ್ಟರಿ ಅಂತ ಕರಿತೀವಿ. ಆರ್ಟರೀಸ್ ಇವುಗಳು, ಗೊತ್ತಾಗ್ತಿದೆಯಾ? ಸೊ ಈ ಆರ್ಟರೀಸ್ಗಳು ಏನು ಮಾಡ್ತಾವಪ್ಪ ಅಂದರೆ ಆಕ್ಸಿಜನ್ ರಿಚ್ ಬ್ಲಡ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನೋಡ್ರಿ, ಈಗ ನಾವು ಉಸಿರಾಡ್ತೀವಲ್ವಾ, ರೆಸ್ಪಿರೇಷನ್ ಓದಿದ್ವಿ ನಾವು. ಉಸಿರಾಡುವಾಗ ಆಕ್ಸಿಜನ್ ಅನ್ನು ತಗೊಳ್ತೀವಿ ಲಂಗ್ಸ್ ಮುಖಾಂತರ. ನೋಸ್ನ ಮುಖಾಂತರ ಲಂಗ್ಸಿಗೆ ಆಕ್ಸಿಜನ್ ಹೋಗುತ್ತೆ. ಆ ಆಕ್ಸಿಜನ್ನು ಲಂಗ್ಸ್ ಆದಮೇಲೆ ಲಂಗ್ಸಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಎಲ್ಲ ಬಾಡಿ ಸೆಲ್ಸಿಗೂ ಆಕ್ಸಿಜನ್ ಸಪ್ಲೈ ಆಗಬೇಕು. ಯಾಕಂದರೆ ನಾವು ಊಟ ಮಾಡಿರ್ತೀವಿ, ಇದನ್ನೆಲ್ಲ ಓದಿದ್ದೇವೆ. ಊಟ ಮಾಡಿರ್ತೀವಿ, ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿರುತ್ತೆ, ಅದು ರೆಸ್ಪಿರೇಷನ್ ಆಗಿ ಎನರ್ಜಿ ಕನ್ವರ್ಟ್ ಆಗಬೇಕಲ್ವ. ಸೊ ಊಟ ಮಾಡಿರುವಂಥ ಫುಡ್ ಗ್ಲೂಕೋಸ್ ಆಗಿ ಸೆಲ್ಸಲ್ಲಿ ರೆಡಿ ಇರುತ್ತೆ. ಸೊ ಈಗ ಆ ಸೆಲ್ಸಿಗೆ ಆಕ್ಸಿಜನ್ ಅನ್ನು ತಗೊಂಡೋಗಿ ಕೊಡಬೇಕು, ಗ್ಲೂಕೋಸ್ ಅನ್ನು ಬ್ರೇಕ್ ಡೌನ್ ಮಾಡಿ ಎನರ್ಜಿ ಪ್ರಿಪೇರ್ ಮಾಡೋದಕ್ಕೆ. ಸೊ ಈಗ ಲಂಗ್ಸ್ ಮುಖಾಂತರ ನಾವು ಆಕ್ಸಿಜನ್ ಅನ್ನು ತಗೊಂಡಿರುವಂಥ ಆಕ್ಸಿಜನ್ ಈಗ ಎಲ್ಲಿಗೆ ಹೋಗಬೇಕು, ಸೆಲ್ಸಿಗೆ ಹೋಗಬೇಕು. ಯಾರ ಮುಖಾಂತರ? ಹಾರ್ಟ್ನ ಮುಖಾಂತರ ಹೋಗಬೇಕು. ಥ್ರೂ ದ ಹಾರ್ಟ್ ಇಟ್ ಪಾಸಸ್, ಆಕ್ಸಿಜನ್ ಪಾಸಸ್ ದ heart, oxygen supplied to the cell through the heart. Oxygen is supplied to the cells through the heart. ಸೊ ಹೇಗೆ ಹಾರ್ಟ್ ಏನು ಮಾಡುತ್ತೆ, ಪಂಪ್ ಮಾಡುತ್ತೆ ಬ್ಲಡ್ ಅನ್ನು, ಅಂದರೆ ಫೋರ್ಸ್ಫುಲ್ ಆಗಿ ಹೋಗೋ ಹಾಗೆ ಸೆಲ್ಸ್ಗಳಿಗೆ ಹೋಗೋ ಹಾಗೆ ಮಾಡುತ್ತೆ. ಸೊ ಯಾವುದ್ರ ಮುಖಾಂತರ ಹೋಗುತ್ತೆ? ಆರ್ಟರೀಸ್ ಮುಖಾಂತರ. ಇದನ್ನೆಲ್ಲ ಮತ್ತೆ ನಾನು ಹಾರ್ಟ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನು ನಾವು ಬ್ಲಡ್ ಏನನ್ನು ತಗೊಂಡು ಹೋಗುತ್ತೆ, ಆಕ್ಸಿಜನ್ ಅನ್ನು ತಗೊಂಡು ಹೋಗುತ್ತೆ. ಹಾಗಾಗಿ ಅದನ್ನ ಏನಂತ ಕರಿತೀವಿ ನಾವು, ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಕರಿತೀವಿ, ಆರ್ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಅರ್ಥ ಆಗುತ್ತಲ್ವ? ಆಕ್ಸಿಜನ್ ರಿಚ್ ಬ್ಲಡ್ ಆರ್ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಸೊ ಇಟ್ ಕ್ಯಾರೀಸ್, ಆರ್ಟರೀಸ್ ಕ್ಯಾರೀಸ್ ದ oxygen rich blood from the heart to all the parts of the body.
ಇಟ್ ಹ್ಯಾಸ್ ಥಿಕ್ ವಾಲ್ಸ್. ಥಿಕ್ ವಾಲ್ಸ್ ಯಾಕೆ ಇರುತ್ತೆ ಅಂದರೆ, ಥಿಕ್ ವಾಲ್ಸ್ ಅಂದರೆ ಆರ್ಟರೀಸ್ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ, ಅಂದರೆ ಭಾಳ ಗಟ್ಟಿಯಾಗಿರುತ್ತೆ. ಯಾಕೆಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಥಿಕ್ ವಾಲ್ಸ್. ಯಾಕೆ ಗಟ್ಟಿಯಾಗಿರುತ್ತೆ ಅಂತ ಅಂದರೆ, ಹಾರ್ಟು ಭಾಳ ಫೋರ್ಸಾಗಿ ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಭಾಳ ಎನರ್ಜಿ ಇರುತ್ತೆ ಹಾರ್ಟ್ ಪಂಪ್ ಮಾಡುವಾಗ. ಯಾಕೆಂದರೆ ನೋಡ್ರಿ, ಕಾಲಿನ ತುದಿಯಿಂದ ಇಲ್ಲಿವರೆಗೂ ಬ್ಲಡ್ ಪಾಸ್ ಆಗಬೇಕಲ್ಲ, ತಲೆವರೆಗೂ ಬ್ಲಡ್ ಸಪ್ಲೈ ಆಗಬೇಕಲ್ಲ, ಎಷ್ಟು ಫೋರ್ಸ್ ಬೇಕು ಅಲ್ವಾ? ಸುಮ್ಮನೆ ನಿಮ್ಮ ಮನೆಯಿಂದ, ನಿಮ್ಮ ಬಾವಿಯಲ್ಲಿ ಇರುವಂಥ ನೀರು ನಿಮ್ಮ ಮನೆ ಸಿಂಟೆಕ್ಸಿಗೆ, ಮನೆ ಮೇಲೆ ನೀರು ಬಂದು ಬೀಳತ್ತಾ? ನಿಮ್ಮ ಮನೆ ಸಿಂಟೆಕ್ಸಿಗೆ ಬಂದು ಬೀಳತ್ತಾ ನೀರು? ಎಷ್ಟು ಎನರ್ಜಿ ಬೇಕಲ್ವಾ? ಅಷ್ಟು ಫೋರ್ಸ್ ಇರಬೇಕು. ಸೊ ಹಾಗೆ ಅಷ್ಟು ಫೋರ್ಸ್ ಇರಬೇಕು ಅಂದರೆ ನಾವು ಆ ಬರುವಂಥ ಪೈಪ್ಗಳು ಕೂಡ ಅಷ್ಟು ಫುಲ್ಲು ಟೈಟಾಗಿರಬೇಕು ಅಲ್ವಾ? ಎಲ್ಲರೂ ಒಂಚೂರು ಸ್ವಲ್ಪ ಲೀಕೇಜ್ ಇತ್ತು ಅಂದರೆ ಅಲ್ಲೇ ಒಡ್ಕೊಂಡ್ಬಿಡತ್ತೆ. ಯಾಕೆ? ವಾಟರ್ ಸಿಕ್ಕಾಪಟ್ಟೆ ಫೋರ್ಸ್ ಇರುತ್ತೆ. ಹಾಗೆಯೇ ನಮ್ಮ ಆರ್ಟರೀಸು ಕೂಡ ಫುಲ್ ಸ್ಟ್ರಾಂಗ್ ಆಗಿರಬೇಕು. ಯಾಕೆಂದರೆ ಹಾರ್ಟ್ ಪಂಪ್ಸ್ ದ ಬ್ಲಡ್ ವಿತ್ ಹೈ ಪ್ರೆಷರ್. ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಹಾರ್ಟ್. ಹಾಗಾಗಿ ಇಟ್ ಶುಡ್ ಬಿ ಹ್ಯಾವಿಂಗ್ ಇಟ್ ಶುಡ್ ಬಿ ಮೇಡ್ ಅಪ್ ಆಫ್ ವೆರಿ ಥಿಕ್ ವಾಲ್. ಗೊತ್ತಾಗುತ್ತೆ? ಭಾಳ ಥಿಕ್ ವಾಲ್ ಇರುತ್ತೆ. ಹಾಗಾಗಿ ಯಾಕೆ ಥಿಕ್ ವಾಲ್ ಇರುತ್ತೆ ಅಂತ ಗೊತ್ತಾಯ್ತು ನಿಮಗೆ. ಬ್ಲಡ್ ಪಾಸ್ ಹೋಗುವಂಥ ಫೋರ್ಸನ್ನು ಅದು ತಡ್ಕೊಬೇಕು, ಅದಕ್ಕೆ. ಗೊತ್ತಾಗ್ತಿದೆ ಅಲ್ವಾ? ಸೊ ವೈನ್ಸ್ ನೆಕ್ಸ್ಟ್ ಏನಪ್ಪಾ ಅಂದರೆ ಇನ್ನೊಂದು ರೀತಿಯ ಬ್ಲಡ್ ವೆಸಲ್ಸ್. ನೋಡ್ರಿ, ಆರ್ಟರೀಸ್ ಏನು ಕೆಲಸ ಗೊತ್ತಾಯಿತು. ಇಟ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ಹಾರ್ಟ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ. ನೆಕ್ಸ್ಟ್ ಕಮಿಂಗ್ ಟು ದ ವೈನ್ಸ್. ಇಟ್ ಕ್ಯಾರೀಸ್ ದ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಫ್ರಮ್ ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಟು ಹಾರ್ಟ್. ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅನ್ನ ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಟು ಹಾರ್ಟ್ ಇದು ಸಪ್ಲೈ ಮಾಡುತ್ತೆ. ನೋಡ್ರಿ, ಇಲ್ಲಿ ನೋಡ್ರಿ ಚಿತ್ರ ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ವೆರಿ ಗುಡ್, ಲುಕ್ ಅಟ್ ದ ಪಿಕ್ಚರ್. ಸೊ ಲಂಗ್ಸ್ ಇಂದ ನಾವು ಉಸಿರಾಡಿದೀವಿ. ಈ ರೆಡ್ ಕಲರ್ ಎಲ್ಲ ತೋರಿಸ್ತಾ ಇದೆಯಲ್ಲ, ರೆಡ್ ಕಲರ್ ಇದೆಯಲ್ಲ, ಅದೆಲ್ಲ ಆಕ್ಸಿಜನ್ ಇರುವಂತ ಬ್ಲಡ್ ಅನ್ಕೊಳ್ರಿ. ಬ್ಲೂ ಕಲರ್ ಇದೆಯಲ್ಲ, ಅದೆಲ್ಲ ಕಾರ್ಬನ್ ಡೈಆಕ್ಸೈಡ್ ಇರುವಂತ ಬ್ಲಡ್. ಲುಕ್ ಅಟ್ ದ ಪಿಕ್ಚರ್ ವೆರಿ ನೀಟ್ಲಿ. ಸೊ ನೋಡ್ರಿ, ಈ ಅನಿಮೇಷನ್ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಲಂಗ್ಸ್ ಇಂದ ಆಕ್ಸಿಜನ್ ಇರುವಂತ ಆಕ್ಸಿಜನ್ ಬರುತ್ತೆ, ಬ್ಲಡ್ ಬರಲ್ಲ. ಲಂಗ್ಸ್ ಇಂದ ಆಕ್ಸಿಜನ್ ಇರುವಂತ ಬ್ಲಡ್ ಹಾರ್ಟ್ಗೆ ಬರುತ್ತೆ. ಹಾರ್ಟ್ ಏನ್ ಮಾಡುತ್ತೆ, ಮತ್ತೆ ಅದನ್ನ ಪಂಪ್ ಮಾಡಿ ಟಿಶ್ಯೂಗಳಿಗೆ ಸಪ್ಲೈ ಮಾಡುತ್ತೆ. ಎಲ್ಲ ಬಾಡಿ ಸೆಲ್ಸ್ಗೆ ಸಪ್ಲೈ ಮಾಡುತ್ತೆ ಆಕ್ಸಿಜನ್ ರಿಚ್ ಬ್ಲಡ್ ಅನ್ನ. ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಸೊ ನೆಕ್ಸ್ಟ್ ಉಸಿರಾಡ್ತೀವಿ ನಾವು. ಆಕ್ಸಿಜನ್ ಸಪ್ಲೈ ಆಯಿತು ಸೆಲ್ಸ್ಗಳಿಗೆ, ಟಿಶ್ಯೂಸ್ಗೆ. ಅದೇನು ಮಾಡ್ತು, ಆಕ್ಸಿಜನ್ ಯೂಸ್ ಮಾಡಿಕೊಂಡು ರೆಸ್ಪಿರೇಷನ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತು. ರೆಸ್ಪಿರೇಷನ್ ಓದಿದ್ದೀವಿ ನಾವು, ಆಕ್ಸಿಜನ್ ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಈ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಯಾರು ಹೋಗ್ತಾರೆ? ವೈನ್ಸ್. ಗೊತ್ತಾಗತ್ತಲ್ಲ? ನೋಡ್ರಿ, ಇಲ್ಲಿ ಆರ್ಟರೀಸ್, ಅಯೋರ್ಟಾ ಅಂಡ್ ಆರ್ಟರೀಸ್. ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಆಮೇಲೆ, ಅಯೋರ್ಟಾ ಅಂದ್ರೆ ಏನು ಅಂತ. ಸೊ ವೈನ್ಸ್ ಮುಖಾಂತರ ನೋಡ್ರಿ, ಆರ್ಟರೀಸ್ ಓದಿದ್ವಿ ನಾವು, ಆಕ್ಸಿಜನ್ ರಿಚ್ ಬ್ಲಡ್ ಅನ್ನು ತಗೊಂಡು ಬಂದು ಎಲ್ಲ ಸೆಲ್ಸ್ಗೆ ಕೊಟ್ಟಿತ್ತು. ಈಗ ಕಾರ್ಬನ್ ಡೈಆಕ್ಸೈಡ್ ಇರುವಂಥ ಬ್ಲಡ್ ಅನ್ನ ವೈನ್ಸು ವಾಪಸ್ ಬಾಡಿ ಸೆಲ್ಸ್ ಇಂದ ಹಾರ್ಟ್ಗೆ ತಗೊಂಡು ಹೋಗುತ್ತೆ. ಬಾಡಿ ಸೆಲ್ಸ್ ಟು ಹಾರ್ಟ್. ಅರ್ಥ ಆಗ್ತಿದೆ ಅಲ್ವಾ? ಎಲ್ಲ ಬಾಡಿ ಸೆಲ್ಸ್ಗೆ ಸಪ್ಲೈ ಆಗಿರುತ್ತೆ ಟಿಶ್ಯೂಸ್. ನೋಡ್ರಿ, ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾರೆ. ಎಲ್ಲ ಬಾಡಿ ಸೆಲ್ಸ್ಗೂ ಆಕ್ಸಿಜನ್ ರಿಚ್ ಬ್ಲಡ್ ಸಪ್ಲೈ ಆಗುತ್ತೆ. ಆಮೇಲೆ ಎಲ್ಲ ಬಾಡಿ ಸೆಲ್ಸ್ ಇಂದ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ರಿಟರ್ನ್ ಹಾರ್ಟಿಗೆ ಹೋಗುತ್ತೆ. ಸೊ ತಗೊಂಡ್ ಬಂದು ಕೊಡೋದು ಆರ್ಟರೀಸು, ತಗೊಂಡೋಗಿ ಕೊಡೋದು ರಿಟರ್ನ್ ಬ್ಯಾಕ್ ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ ತಗೊಂಡೋಗಿ ಕೊಡೋದು ಲಂಗ್ಸಿಗೆ. ನೋಡ್ರಿ, ನಾವು ವಾಪಸ್ ರಿಟರ್ನ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಲ್ಲ ನೋಸಿಂದ, ಅದನ್ನ ತಗೊಂಡೋಗಿ ಕೊಡೋದು ಯಾರು? ವೈನ್ಸ್. ಸೊ ಆರ್ಟರೀಸ್ ಏನ್ ಕೆಲಸ, ವೈನ್ಸ್ ಏನ್ ಕೆಲಸ ಅಂತ ಗೊತ್ತಾಯ್ತಲ್ವಾ? ಆರ್ಟರೀಸ್ ಆಕ್ಸಿಜನ್ ರಿಚ್ ಬ್ಲಡ್ ಅನ್ನ ಹಾರ್ಟ್ ಇಂದ ಎಲ್ಲ ಟಿಶ್ಯೂಸ್ಗೆ ತಗೊಂಡ್ಬಂದು ಕೊಡೋದು ಹಾರ್ಟ್ ಇಂದ. ಹಾಗೇನೆ ವೈನ್ಸ್ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಕರಿತೀವಿ ಅದನ್ನ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅನ್ನ ಎಲ್ಲಾ ಬಾಡಿ ಸೆಲ್ಸ್ ಇಂದ ಹಾರ್ಟ್ಗೆ ರಿಟರ್ನ್ ತಗೊಂಡೋಗಿ ಕೊಡೋದು. ಹಾರ್ಟ್ ಆಮೇಲೆ ಅದನ್ನ ಲಂಗ್ಸಿಗೆ ಕಳ್ಸುತ್ತೆ. ಲಂಗ್ಸ್ ಇಂದ ಏನ್ ಮಾಡ್ತೀವಿ ನಾವು, ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತೀವಿ. ಗೊತ್ತಾಗ್ತಿದೆ ಅಲ್ವಾ? ಬ್ಲಡ್ ಬಂದು ಲಂಗ್ಸ್ ಅಲ್ಲಿ ಏನ್ ಮಾಡುತ್ತಪ್ಪ, ಬ್ಲಡ್ ಅಂದ್ರೆ ಆಕ್ಸಿಜನ್ ಅನ್ನ ಲೋಡ್ ಮಾಡ್ಕೊಳುತ್ತೆ. ಅದೇ ಬ್ಲಡ್ ತಗೊಂಡೋಗುತ್ತೆ ಹಾರ್ಟ್ಗೆ. ಹಾರ್ಟ್ ನ ಮುಖಾಂತರ ಬಾಡಿ ಸೆಲ್ಸ್ಗೆಲ್ಲ ಸಪ್ಲೈ ಮಾಡುತ್ತೆ. ಆರ್ಟರೀಸ್ ಮುಖಾಂತರ ಬಂದು ನೆಕ್ಸ್ಟ್ ಬಾಡಿ ಸೆಲ್ಸ್ಗೆಲ್ಲ ಸಪ್ಲೈ ಮಾಡಿ ಏನು ಆಕ್ಸಿಜನ್ ಅನ್ಲೋಡ್ ಮಾಡುತ್ತೆ ಬಾಡಿ ಸೆಲ್ಸ್ಗೆ. ಸೆಲ್ಸ್ ಪ್ರಿಪೇರ್ ಮಾಡಿ, ಎನರ್ಜಿ ಪ್ರಿಪೇರ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿರ್ತಲ್ಲ, ಆ ಸೆಲ್ಸ್ ಅನ್ನ ಆ ಕಾರ್ಬನ್ ಡೈಆಕ್ಸೈಡ್ ನ ತುಂಬ್ಕೊಳುತ್ತೆ. ಲಾರಿ ಅಂತ ಅನ್ಕೊಂಡು ತುಂಬಿಕೊಂಡು ವೈನ್ಸ್ ಮುಖಾಂತರ ಹಾರ್ಟಿಗೆ ಬರುತ್ತೆ. ಹಾರ್ಟ್ ಮತ್ತೆ ಅದನ್ನ ಲಂಗ್ಸಿಗೆ ಕಳಿಸುತ್ತೆ. ಲಂಗ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಅನ್ಲೋಡ್ ಮಾಡುತ್ತೆ, ನಾವು ಹೊರಗಡೆ ರಿಲೀಸ್ ಮಾಡ್ತೀವಿ, ತಗೊಂಡು ಅದೇ ಕಾರ್ಬನ್ ಡೈಆಕ್ಸೈಡ್ ಅದೇ ಲಾರಿಗೆ ತುಂಬಿಕೊಂಡು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಆಗಿ ಹಾರ್ಟ್ ಮುಖಾಂತರ ಮತ್ತೆ ಲಂಗ್ಸ್. ಇದು ಸೈಕಲ್ ಪ್ರೋಸೆಸ್ ಕಂಟಿನ್ಯೂಸ್ ಆಗುತ್ತೆ. ಇದನ್ನ ನಾವು ಮತ್ತೆ ಓದ್ತೀವಿ. ಸೊ ಅರ್ಥ ಆಗ್ತಿದೆ ಅಲ್ವಾ? ಚಿತ್ರ ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ನಾನು ಆವಾಗಲೇ ಹೇಳ್ದಂಗೆನೆ, ಇದು ಥಿಕ್ ವಾಲ್ ಆಗಿರುತ್ತೆ ಅಂಡ್ ಇದು ಥಿನ್ ವಾಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಹೈ ಪ್ರೆಷರ್ ಇರುತ್ತೆ. ನೋಡ್ರಿ, ಹೈ ಪ್ರೆಷರ್ ಅಂತ ಇದೆ.
ಬರ್ಬೇಕಾದ್ರೆ ಹಾರ್ಟ್ ಪಂಪ್ ಮಾಡಿರುತ್ತಲ್ಲ, ಬರ್ಬೇಕಾದ್ರೆ ಹೈ ಪ್ರೆಷರ್ ಇರುತ್ತೆ. ಬಟ್ ಹೋಗ್ಬೇಕಾದ್ರೆ ಅಷ್ಟು ಹಾರ್ಟಿಂದ ಪಂಪ್ ಮಾಡಿ ಇಲ್ಲಿ ಬರೋರೊಳಗೆ ಪ್ರೆಷರ್ ಕಡಿಮೆ ಆಗಿಬಿಟ್ಟಿರುತ್ತೆ. ಇದೆಲ್ಲ ಕೊಟ್ಟು ಆಕ್ಸಿಜನ್ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ನ ಫಿಲಪ್ ಮಾಡ್ಕೊಂಡಿರುತ್ತೆ ಇಲ್ಲಿ ಬ್ಲಡ್ ಸೆಲ್ಸ್. ಗೊತ್ತಾಗತ್ತಾ? ಬ್ಲಡ್ ಸೆಲ್ಸ್ಗಳು ಅಥವಾ ಬ್ಲಡ್ ಪ್ಲಾಸ್ಮಾ. ನೋಡ್ರಿ, ಆಕ್ಸಿಜನ್ ತಗೊಂಡ್ ಬರೋರು ಯಾವ ಬ್ಲಡ್ ಸೆಲ್ಸ್ ಹೇಳ್ರಿ? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ನಲ್ಲ, ಆಕ್ಸಿಜನ್ ಕ್ಯಾರಿ ಮಾಡುವಂಥ ಬ್ಲಡ್ ಸೆಲ್ ಯಾವುದು? ಎಸ್, ರೆಡ್ ಬ್ಲಡ್ ಸೆಲ್ಸ್ ಆಕ್ಸಿಜನ್ನ ಕ್ಯಾರಿ ಮಾಡೋದು. ರೆಡ್ ಬ್ಲಡ್ ಸೆಲ್ಸ್ ಅಷ್ಟೇ ಕೆಲಸ, ಆಕ್ಸಿಜನ್ ಕ್ಯಾರಿ ಮಾಡಿದ್ರೆ ಮುಗಿದೋಯ್ತು, ಆಕ್ಸಿಜನ್ ತಗೊಂಡ್ಬಂದು ಕೊಟ್ಬಿಟ್ರೆ ಮುಗಿತು. ಆಮೇಲೆ ರೆಡ್ ಬ್ಲಡ್ ಸೆಲ್ಸ್ ಕೆಲಸ ಇಲ್ಲ. ಬಟ್ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡ್ ಬರೋದು ಪ್ಲಾಸ್ಮಾ, ಬ್ಲಡ್ ಅಲ್ಲಿರುವಂಥ ಪ್ಲಾಸ್ಮಾ. ಗೊತ್ತಾಗ್ತಿದೆ ಅಲ್ವಾ? RBC ಇದು ಜಸ್ಟ್ ಟು ಕ್ಯಾರಿ ದ ಆಕ್ಸಿಜನೇಟೆಡ್ ಬ್ಲಡ್. ಮುಗೀತು, ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ಬಂದು ಕೊಡೋದಲ್ಲ ಅದು. ನೆಕ್ಸ್ಟು ಬ್ಲಡ್ ಅಲ್ಲಿ, ಬ್ಲಡ್ ಅಂದ್ರೆ ಪ್ಲಾಸ್ಮಾ, RBC, WBC, ಪ್ಲೇಟ್ಲೆಟ್ಸ್ ಗೊತ್ತಲ್ಲ ನಿಮಗೆ. ಸೊ ಪ್ಲಾಸ್ಮಾದಲ್ಲಿ, ಪ್ಲಾಸ್ಮಾದ ಮುಖಾಂತರ ಪ್ಲಾಸ್ಮಾಗೆ ಕಾರ್ಬನ್ ಡೈಆಕ್ಸೈಡ್ ಫಿಲಪ್ ಆಗುತ್ತೆ. ವಿತ್ ಲೋ ಪ್ರೆಷರ್ ಇರುತ್ತೆ ಇಲ್ಲಿ, ವೇನ್ಸ್ನ ಮುಖಾಂತರ ಬರುತ್ತೆ. ಹಾಗಾಗಿ ವೇನ್ಸ್ ತಿನ್ ವಾಲ್ ಆಗಿರುತ್ತೆ. ನೋಡ್ರಿ, ಆರ್ಟರೀಸು ತಿಕ್ ವಾಲ್, ವೇನ್ಸು ತಿನ್ ವಾಲ್. ಯಾಕೆ ಅಂತಂದ್ರೆ ವೇನ್ಸ್ ಅಲ್ಲಿ ಬ್ಲಡ್ ರಿಟರ್ನ್ ಹಾರ್ಟಿಗೂ ರಿಟರ್ನ್ ಹೋಗ್ತಾ ಇರುತ್ತೆ, ಅವಾಗ ಪ್ರೆಷರ್ ಕಡಿಮೆ ಇರುತ್ತೆ. ಹಾರ್ಟಿಂದ ಸೆಲ್ಸಿಗೆ ಬರಬೇಕಾದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದು ತಿಕ್ ವಾಲ್ ಇರುತ್ತೆ. ಲೋಯೆಸ್ಟ್ ಪ್ರೆಷರ್ ಇರುತ್ತೆ, ಹಾಗಾಗಿ ಅದೇನಾಗಿರುತ್ತೆ, ತಿನ್ ವಾಲಿಂದ ಆಗಿರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಆರ್ಟರೀಸ್ ಇಸ್ ಮೇಡ್ ಅಪ್ ಆಫ್ ಥಿನ್ ವಾಲ್. ಸೊ ಇದನ್ನೇ ನಾವು ಚಿತ್ರ ನೋಡ್ರಿ, ಇನ್ನೊಂದ್ಸರಿ ನೋಡ್ಕೊಳ್ರಿ, ಭಾಳ ಈಸಿಯಾಗಿ ಅರ್ಥ ಆಗುತ್ತೆ ಇದನ್ನು ನೀವು ನೋಡಿದ್ರೆ. ಸೊ ನೆಕ್ಸ್ಟ್ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನಂತ. ಸೊ ಆರ್ಟರೀಸ್ ಅಂದ್ರೆ ಏನು ಗೊತ್ತಾಯ್ತು, ವೇನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಟೇಕ್ ಡೌನ್ ದ ಕ್ವೆಶ್ಚನ್, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್, ಫಸ್ಟ್ ಒನ್, ರೈಟ್ ದ 3 types of blood vessels. Write the 3 types of blood vessels. And write the differences between arteries and veins. Write the differences between arteries and veins. So next, capillaries, third type of blood vessel, that is capillaries. So capillaries ಅಂದ್ರೆ ಏನು? ಇಟ್ಸ್ ಎ ಥಿನ್ ಬ್ಲಡ್ ವೆಸಲ್ಸ್ ವಿಚ್ ಜಾಯಿನ್ ಆರ್ಟರೀಸ್ ಅಂಡ್ ವೈನ್ಸ್. ಸೊ ಆರ್ಟರೀಸ್ ಮತ್ತೆ ವೈನ್ಸ್ ನ ಜಾಯಿನ್ ಮಾಡೋ ಕೆಲಸ ಯಾರ್ದಪ್ಪ ಅಂತ ಅಂದ್ರೆ, ಇಲ್ಲಿ ನೋಡಿ, ಯಾಕೆ ಅಂತಂದ್ರೆ ಈ ಆರ್ಟರೀಸ್ ಬಂದು ಆಕ್ಸಿಜನೇಟೆಡ್ ಬ್ಲಡ್ ನ ಸೆಲ್ಸಿಗೆ ಕೊಡುತ್ತೆ, ಸೆಲ್ಸ್ ಇಂದ ವೈನ್ಸ್ ಮುಖಾಂತರ ಹೋಗ್ಬೇಕಲ್ಲ. ಸೊ ಅಲ್ಲಿ ಆರ್ಟರೀಸ್ ಮತ್ತೆ ವೈನ್ಸ್ ಜಾಯಿನ್ ಆಗ್ಬೇಕಲ್ಲ, ಅದರ ನಡುವೆ, ನಾನು ಹೇಳೋದು ಅರ್ಥ ಆಗ್ತಿದೆ? ಲುಕ್ ಅಟ್ ದ ಪಿಕ್ಚರ್. ಸೊ ಇಲ್ಲಿ ನೋಡ್ರಿ, ಈ ಪಿಕ್ಚರ್ ನೋಡ್ರಿ, ಇಲ್ಲಿ ಆರ್ಟರೀಸ್ ಬರುತ್ತೆ. ಆರ್ಟರೀಸ್ ನೋಡಿ ಎಲ್ಲ ಡಿವೈಡ್ ಆಗಿಬಿಟ್ಟಿದೆ. ಆರ್ಟರೀಸ್ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಆರ್ಟರೀಸ್ ಎಲ್ಲ ಡಿವೈಡ್ ಆಗಿದೆ. ಆ ಡಿವೈಡ್ ಆಗಿ ಸ್ಮಾಲರ್ ಬ್ಲಡ್ ವೆಸಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಸಿಂಗಲ್ ಆರ್ಟರಿ ಇದ್ದು ಸ್ಮಾಲರ್ ಬ್ಲಡ್ ವೆಸಲ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಆ ಡಿವೈಡ್ ಆಗೋದನ್ನೇ ನಾವೇನಂತ ಕರಿತೀವಿ? ಕ್ಯಾಪಿಲರೀಸ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಸೊ ಈ ಕ್ಯಾಪಿಲರೀಸ್ ಏನ್ ಕೆಲಸಪ್ಪ ಅಂತಂದ್ರೆ, ಆರ್ಟರೀಸ್ ಇಂದ ಸೆಲ್ಸ್ಗೆ ಆಕ್ಸಿಜನ್ ಸಪ್ಲೈ ಮಾಡೋದು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ನ ಸೆಲ್ಸ್ ಇಂದ ವೇನ್ಸ್ಗೆ ಸಪ್ಲೈ ಮಾಡೋದು. ಅವೇನಾಗ್ತವೆ? ಅವು ಡಿವೈಡ್ ಆಗ್ತವೆ, ಸ್ಮಾಲರ್ ಬ್ಲಡ್ ವೆಸಲ್ಸ್ ಆಗಿ ಡಿವೈಡ್ ಆಗ್ತವೆ. ಅವುಗಳನ್ನ ಕ್ಯಾಪಿಲರೀಸ್ ಅಂತ ಕರಿತೀವಿ. ವಿಚ್ ಕನೆಕ್ಟ್ಸ್ ದ ಆರ್ಟರೀಸ್ ಮತ್ತೆ ವೈನ್ಸ್. ನೋಡ್ರಿ, ಆರ್ಟರೀಸ್ ಮತ್ತೆ ವೈನ್ಸ್ ನಲ್ಲಿ ಏನ್ ಮಾಡಿದೆ? ಕನೆಕ್ಟ್ ಮಾಡಿದೆ. ಇದರ ನಡುವೆ ಒಂದು ಸೆಲ್ ಮತ್ತೆ ಆರ್ಟರಿ ನಡುವೆ ಕ್ಯಾಪಿಲರೀಸ್ ಇರುತ್ತೆ, ಒಂದು ಸೆಲ್ ಮತ್ತೆ ವೈನ್ಸ್ ನಡುವೆ ಕ್ಯಾಪಿಲರೀಸ್ ಇರುತ್ತೆ. ಗೊತ್ತಾಗ್ತಿದಲ್ವಾ ಕ್ಯಾಪಿಲರೀಸ್ ಕೆಲಸ ಏನು ಅಂತ? ವಿಚ್ ಕನೆಕ್ಟ್ಸ್ ದ ಆರ್ಟರೀಸ್ ಅಂಡ್ ಕ್ಯಾಪಿಲರೀಸ್ ಬಿಟ್ವೀನ್ ದ ಸೆಲ್. ಇದಿಷ್ಟು ಕ್ಯಾಪಿಲರೀಸ್ ಕೆಲಸ. ಅರ್ಥ ಆಗಿದೆ ಅಲ್ವಾ? ಬ್ಲಡ್ ವೆಸಲ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಆರ್ಟರೀಸ್, ವೈನ್ಸ್ ಅಂಡ್ ಕ್ಯಾಪಿಲರೀಸ್ ಆರ್ ದ 3 types ಆಫ್ ಬ್ಲಡ್ ವೆಸಲ್ಸ್. ಸೊ ಇನ್ನ ನಿಮಗೆ ಗೊತ್ತು, ಪಲ್ಸ್ ರೇಟ್ ಅಂತ ಕರಿತೀವಿ ನಾವು. ಪಲ್ಸ್ ರೇಟ್ ಅಂತ ಅಂದ್ರೆ, ಈಗ ಹಾರ್ಟ್ ಬೀಟ್ ಕೇಳಿದ್ದೀರಾ ಅಲ್ವಾ? ಹಾರ್ಟ್ ಬೀಟ್ ಬೇರೆ, ಪಲ್ಸ್ ರೇಟ್ ಬೇರೆ. ಹಾರ್ಟ್ ಬೀಟ್ ಎರಡು ಒಂದೇನೆ. ಅದು ಹಾರ್ಟ್ ಬೀಟ್ ಅಂತ ಅಂದ್ರೆ ನಿಮ್ಗೆ ಗೊತ್ತು ಏನು? ಹಾರ್ಟ್ ಎಷ್ಟು ಸರಿ ನಮ್ದು ಲಬ್ ಡಬ್ ಅಂತ ಹೊಡ್ಕೊಂಡು ನೋಡ್ರಿ, ಪಂಪ್ ಆಗುತ್ತೆ ಹಾರ್ಟ್. ನಾನು ಪಂಪ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಹಾರ್ಟ್ನ, ಬ್ಲಡ್ನ ಪಂಪ್ ಮಾಡುತ್ತೆ ಅಂತ ಹೇಳಿದೆ ಹಾರ್ಟ್. ಸೊ ಅದು ಹಾರ್ಟ್ ಏನು ಮಾಡ್ತಾ ಇರುತ್ತೆ? ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ. ಸೊ ಆಗ ಬ್ಲಡ್ ಏನಾಗುತ್ತೆ? ಇನ್ ದ ಫಾರ್ಮ್ ಆಫ್ ವೇವ್ಸ್ನ ರೂಪದಲ್ಲಿ ಬ್ಲಡ್ ವೆಸಲ್ಸ್ ಅಲ್ಲಿ ಮೂವ್ ಆಗುತ್ತೆ. ನೀವು ಸಮುದ್ರದಲ್ಲಿ ವೇವ್ಸ್ ಫಾರ್ಮೇಷನ್, ವೇವ್ಸ್ ಹೆಂಗೆ ಒಟ್ಟೊಟ್ಟಿಗೆ ಬರುತ್ತೆ ನೋಡ್ರಿ, ವೇವ್ಸ್ ಒಂದರಿಂದ ಒಂದು, ಹಾಗೇನೆ ಬ್ಲಡ್ ಕೂಡ ಒಂದರಿಂದ ಒಂದು ವೇವ್ಸ್ನ ಮುಖಾಂತರ ಬ್ಲಡ್ ವೆಸಲ್ಸ್ ಮೂವ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಅದನ್ನ ಹೇಗೆ ಕಂಡುಹಿಡಿಬಹುದಪ್ಪ ಅಂದ್ರೆ, ಅಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ. ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಲುಕ್ ಅಟ್ ದಿಸ್ ಪಿಕ್ಚರ್. ವೆರಿ ನೀಟ್ಲಿ ಬ್ಲಡ್ ವೆಸಲ್ಸ್ ಹೋಗಿರುತ್ತೆ, ಇಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತೆ. ನೀವು ನೀಟಾಗಿ ಇಲ್ಲಿ ಬ್ಲಡ್ ಹಿಂಗೆ ಇಟ್ಕೊಂಡ್ರೆ ಕೈನ, ನಿಮಗೆ ವೇವ್ಸ್ಗಳು ಮೂವ್ ಆಗೋದು ಗೊತ್ತಾ? ಫೀಲ್ ಆಗುತ್ತೆ. ಯು ಕ್ಯಾನ್ ಫೀಲ್ ದ ಬ್ಲಡ್ ವೇವ್ಸ್ ಮೂವಿಂಗ್ ಇನ್ ದ ಬ್ಲಡ್ ವೆಸಲ್ಸ್. ರಕ್ತದ ಅಲೆಗಳು 1 by 1 ಸ್ಮೂತ್ ಆಗಿ ಹಿಡ್ಕೊಬೇಕು, ಮತ್ತೆ ಫುಲ್ ಗಟ್ಟಿಯಾಗಿ ಹೆಚ್ಚಿಕ್ಬಾರ್ದು.
ಬ್ಲಡ್ ವೆಸಲ್ಸ್ಗಳು ಮೂವ್ ಆಗೋದು, ಬ್ಲಡ್ ವೇವ್ಸ್ಗಳು ಮೂವ್ ಆಗೋದು ಬ್ಲಡ್ ವೆಸಲ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಅದನ್ನೇ ನಾವು ಪಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಲ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆ? ಚೆಕ್ ಯುವರ್ ಸೆಲ್ಫ್, ನೀವೇ ಚೆಕ್ ಮಾಡ್ಕೊಳ್ರಿ. ಸೊ ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಬ್ಲಡ್ ಫ್ಲೋ ಆಗ್ತಾ ಇರೋದಿಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಸೊ ಕರೆಕ್ಟಾಗಿ ಒಂದು ಕಡೆ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಟ್ರೈ ಮಾಡ್ರಿ, ಅಲ್ಲೆಲ್ಲ ಇರತ್ತೆ ಅಕ್ಕಪಕ್ಕ. ಗೊತ್ತಾಗ್ತಿದೆಯಾ? ಪಲ್ಸ್ಗಳು ಮೂವ್ ಆಗ್ತಾ ಇರೋದು ಗೊತ್ತಾಗುತ್ತೆ ನಿಮಗೆ. ಸೊ ಅದನ್ನೇ ನಾವು 1 ಮಿನಿಟ್ಗೆ ಎಷ್ಟು ಸಾರಿ ಆ ರೀತಿ ಎಷ್ಟು ವೇವ್ಸ್ಗಳು ಮೂವ್ ಆಗುತ್ತೆ ಅದನ್ನೇ ನಾವು ಪಲ್ಸ್ ರೇಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಇನ್ ದ ನಾರ್ಮಲ್ ಪರ್ಸನ್ ಇಟ್ ಈಸ್ 72 to 80 ಬೀಟ್ಸ್ ಪರ್ ಮಿನಿಟ್. ಗೊತ್ತಾಗ್ತಿದೆಯಾ? 72 to 80 ಬೀಟ್ಸ್ ಆಗುತ್ತೆ. ಸೊ ಚೆಕ್ ಯುವರ್ ಸೆಲ್ಫ್, ನೀವು ಚೆಕ್ ಮಾಡಿ ಹೇಳಬೇಕು ನನಗೆ ಹೋಮ್ವರ್ಕಲ್ಲಿ. ಸೊ ಟೇಕ್ ಡೌನ್ ದ ಕ್ವೆಶ್ಚನ್. ವಾಟ್ ಈಸ್ ಪಲ್ಸ್? What is pulse rate? What is pulse and what is pulse rate? And the third question is check your pulse rate per minute. Check your pulse rate per minute. ನೀವೇ ಚೆಕ್ ಮಾಡಿಕೊಂಡು ಬರಿಬೇಕು. ಯಾರ್ಯಾರ್ದು ಪಲ್ಸ್ ರೇಟ್ ಎಷ್ಟೆಷ್ಟಿದೆ ನೋಡೋಣ, ಗೊತ್ತಾಗತ್ತಾ? 72ನೇ ಎಕ್ಸಾಕ್ಟ್ ಇರಬೇಕು ಅಂತೇಳಿ ವೇರಿಯೇಷನ್ ಆಗುತ್ತೆ, ನೋ ಪ್ರಾಬ್ಲಮ್. ಅದೇನು ಗೊತ್ತಾಗುತ್ತೆ ಅಂದರೆ ಲಾರ್ಜ್ ವೇರಿಯೇಷನ್ ಅಲ್ಲ, 1 2 3 4 5 ಆ ಥರ ವೇರಿಯೇಷನ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಬ್ಲಡ್ ವೆಸಲ್ಸ್. ಅರ್ಥ ಆಗಿದೆ ಅಲ್ವಾ ಡಿಯರ್ ಸ್ಟೂಡೆಂಟ್ಸ್? I hope you all understood about the arteries. Today we will learnt about the arteries, veins, capillaries and pulse rate. So in the last class we were studied about blood vessels. There are three parts in the circulatory system: blood, blood vessels and heart. So still now we were studied about blood and blood vessels. In the next class we will discuss about the very important part of the circulatory system, that is heart. What is the structure of heart and what is its function, how it function. ಸೊ ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಅದರ ಸ್ಟ್ರಕ್ಚರ್ ಏನಿದೆ ಅನ್ನೋದನ್ನ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ನಾಳೆ ನಿಮ್ಮ ಪಲ್ಸ್ ರೇಟ್ ಹೇಳ್ತೀರಾ ಅಲ್ವಾ ನನಗೆ? ಥ್ಯಾಂಕ್ ಯು.